ನಮಸ್ಕಾರ. ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಕೊನೆಗೂ ವೀರ್ಯ ದಾನ ಮಾಡಿದಂಥ ಬಗ್ಗೆ ಗರ್ಭಿಣಿ ಭಾವನಾ ರಾಮಣ್ಣ ಇದೀಗ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಹಾಗಾದ್ರೆ ವೀರ್ಯ ದಾನ ಮಾಡಿದಂಥ ಆ ವ್ಯಕ್ತಿ ಯಾರು? ಗರ್ಭಿಣಿ ಭಾವನಾ ರಾಮಣ್ಣ 2 ಮಕ್ಕಳ ತಾಯಿ ಆಗ್ತಾರೆ ಅನ್ನೋದು ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು. ಅವಳಿ ಮಕ್ಕಳು. ಹಾಗಾದ್ರೆ ಆ ಅವಳಿ ಮಕ್ಕಳ ತಂದೆ ಯಾರು ಅನ್ನುವಂಥ ವಿಚಾರವನ್ನ ಇದೀಗ ಗರ್ಭಿಣಿ ಭಾವನಾ ರಾಮಣ್ಣ, ನಟಿ ಭಾವನಾ ಸತ್ಯ ಬಾಯ್ಬಿಟ್ಟಿದ್ದಾರೆ. ಹಾಗಾದ್ರೆ ಏನು ಎತ್ತ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಟಿ ಭಾವನಾ ರಾಮಣ್ಣ ಬೋಲ್ಡ್ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಮದುವೆ ಆಗದೆ, ಸಂಗಾತಿ ಇಲ್ಲದೆ IVF ಮುಖಾಂತರ ಭಾವನಾ ರಾಮಣ್ಣ ಗರ್ಭವನ್ನ ಧರಿಸಿರುವಂಥದ್ದು. ಅವಳಿ ಮಕ್ಕಳಿಗೆ ಭಾವನಾ ರಾಮಣ್ಣ ತಾಯಿ ಆಗ್ತಾ ಇದ್ದಾರೆ. ಸದ್ಯ 6 ತಿಂಗಳ ತುಂಬು ಗರ್ಭಿಣಿಯಾಗಿರುವಂತಹ ಭಾವನಾ ರಾಮಣ್ಣ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ವೇಳೆಗೆ ಟ್ವಿನ್ಸ್ ಮಕ್ಕಳಿಗೆ ಜನ್ಮವನ್ನು ನೀಡಲಿದ್ದಾರೆ. ಹೀಗಿರುವಾಗಲೇ ವೀರ್ಯ ದಾನದ ಬಗ್ಗೆ ಸಂದರ್ಶನ ಒಂದರಲ್ಲಿ ನಟಿ ಭಾವನಾ ರಾಮಣ್ಣ ಮುಕ್ತವಾಗಿ ಮಾತನಾಡಿದ್ದಾರೆ. ಹಾಗಾದರೆ ಯಾರ ವ್ಯಕ್ತಿ? ಡೋನರ್ಗೆ ಕೆಲವು ನಿಯಮಗಳಿರುತ್ತೆ. ಅಂದರೆ ದಾನಿಗಳಿಗೆ ಒಂದು ನಿಯಮಗಳಿರುತ್ತೆ. ಮಹಿಳಾ ಡೋನರ್ಗಳು ಇದ್ದಾರೆ, ಪುರುಷ ಡೋನರ್ಗಳು ಇದ್ದಾರೆ. ದಾನ ಪಡೆಯುವ ಮುನ್ನ ಎಲ್ಲ ರೀತಿಯ ಬ್ಲಡ್ ಟೆಸ್ಟನ್ನು ಮಾಡಲಾಗುತ್ತೆ. ಅದರ ಜೊತೆಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡನ್ನು ಕೂಡ ಚೆಕ್ ಮಾಡ್ತಾರೆ. ದಾನಿಯ ಆಯ್ಕೆ ವೇಳೆ ವಯಸ್ಸು, ದೈಹಿಕ ಹಾಗೆ ಮಾನಸಿಕ ಆರೋಗ್ಯ, ಶೈಕ್ಷಣಿಕ ಹಿನ್ನೆಲೆ, ವಿದ್ಯಾರ್ಹತೆ ಅಂದರೆ ಕಂಪ್ಲೀಟ್ ಎಲ್ಲದರ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಎಲ್ಲವನ್ನ ಚೆಕ್ ಮಾಡಿದ ಬಳಿಕವೇ ದಾನ ಮಾಡುವಂಥದ್ದು. ಸೊ ದಾನಿಯ ಆಯ್ಕೆ ಬಗ್ಗೆ ನಮಗೆ ಸ್ವಾತಂತ್ರ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ನಾನು ದಾನಿಯನ್ನು ಆಯ್ಕೆ ಮಾಡಲಿಲ್ಲ. ನಾನು ನೇರವಾಗಿ ವೈದ್ಯರನ್ನೇ ನಂಬಿದ್ದೀನಿ. ಆಹಾರ ಅಭ್ಯಾಸ ಆಗಿರ್ಬೋದು, ಜೀನ್ಸ್ ಒಂದೇ ರೀತಿ ಇರುತ್ತೆ ಅನ್ನುವಂಥ ಕಾರಣಕ್ಕೆ ದಕ್ಷಿಣ ಭಾರತದವರೇ ಇರಲಿ ಅಂತ ವೈದ್ಯರಿಗೆ ನಾನು ಹೇಳಿದ್ದಷ್ಟೇ ಅನ್ನುವಂಥದ್ದನ್ನು ಭಾವನಾ ರಾಮಣ್ಣ ಹೇಳಿದ್ದಾರೆ. ನನ್ನ ಹಲವಾರು ಫ್ರೆಂಡ್ಸ್ ಹೇಳಿದರು ಡೋನರ್ ಆಗಿ ನಾವು ಕೊಡಬಹುದು ಅಂತ. ಆದರೆ ಒಬ್ಬರು ಹೇಳಿದ ಮಾತು ನನಗೆ ತುಂಬ ಸೆನ್ಸಿಬಲ್ ಅಂತ ಅನಿಸ್ತು. ದಾನ ಕೊಡಬಹುದು, ಆದರೆ ನಾಳೆ ಮಕ್ಕಳು ನಮ್ಮ ಎದುರಿಗೆ ಓಡಾಡ್ತಾ ಇರ್ತಾರೆ. ಅದನ್ನು ಹೇಳದೆ ನಾವು ಹೆಂಗಿರೋದಕ್ಕಾಗತ್ತೆ ಅಂತ ಪ್ರಶ್ನೆ ಮಾಡಿದರು. ನನ್ನ ಮಕ್ಕಳು ಅಂತ ಗೊತ್ತಿರುತ್ತೆ, ಅದನ್ನು ಇಗ್ನೋರ್ ಮಾಡೋಕ್ಕಾಗತ್ತಾ ಅಂತ ಎಕ್ಸ್ಪ್ರೆಸ್ ಮಾಡಿದರು. ಅದು ನಿಜ ಅಂತ ನನಗೂ ಅನಿಸ್ತು. ಗೊತ್ತಿರುವವರೇ ದಾನ ಕೊಟ್ಟರೆ ನಾಳೆ ಅಟ್ಯಾಚ್ಮೆಂಟ್ ಶುರುವಾಗಬಹುದು. ನಿಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಿ ಅಂತ ನಾಳೆ ನಾನು ಕೇಳಬಹುದು. ಇದು ತುಂಬ ಕಾಂಪ್ಲಿಕೇಟ್ ಆಗಬಹುದು. ಸೊ ನನ್ನ ಮಕ್ಕಳಿಗೆ ಈ ರೀತಿಯ ಬರ್ಡನ್ ಬೇಡ ಅಂತ ನನಗನ್ನಿಸ್ತು. ಸೊ ಹಾಗಾಗಿ ನಾನು ಆ ವ್ಯಕ್ತಿ ಯಾರು, ಏನು, ಎತ್ತ ಅನ್ನುವಂಥದ್ದನ್ನು ಏನೂ ಕೂಡ ನೋಡಿಲ್ಲ. ದಕ್ಷಿಣ ಭಾರತದವರೇ ಇರಲಿ ಅನ್ನುವಂಥ ವಿಚಾರವನ್ನು ಅಷ್ಟೇ ಹೇಳಿರುವಂಥದ್ದು ಬಿಟ್ಟರೆ ಆ ಡೋನರ್ ಯಾರು, ನನಗೆ ವಿಡಿಯೋವನ್ನು ಕೊಡ್ತಿರುವವರು ಯಾರು ಅನ್ನುವಂಥ ಯಾವುದೇ ವಿಚಾರಗಳನ್ನು ನಾನು ಹೇಳ್ಕೊಂಡಿಲ್ಲ. ಡೈರೆಕ್ಟಾಗಿ ನಾನು ಡಾಕ್ಟರನ್ನು ನಂಬದೆ ಕಂಪ್ಲೀಟ್ ಅವರೇ ಆ ಪ್ರೊಸೀಜರನ್ನು ಕಂಟಿನ್ಯೂ ಮಾಡಿರುವಂಥದ್ದು. ಸೊ ಡೋನರ್ ಹತ್ರ ನಾನು ಮಾತನಾಡೋದಾಗಿರ್ಬೋದು ಯಾವುದನ್ನು ಕೂಡ ಇಟ್ಕೊಂಡಿಲ್ಲ. ಬಿಕಾಸ್ ಮುಂದಿನ ದಿನಗಳಲ್ಲಿ ಅಟ್ಯಾಚ್ಮೆಂಟ್ ಬಂದರೆ, ಅಂದರೆ ತಂದೆ ಅನ್ನುವಂಥ ಫೀಲ್ ಅಥವಾ ಗಂಡ ಅನ್ನುವಂಥ ಫೀಲ್ ಬಂದುಬಿಟ್ರೆ ತಪ್ಪಾಗಿ ಹೋಗ್ಬಿಡುತ್ತೆ. ಸೊ ಆತ ಜಸ್ಟ್ ಡೋನರ್, ಆತ ಜಸ್ಟ್ ದಾನಿ ಅನ್ನುವಂಥದ್ದಾಗಿ ಇದೀಗ ಭಾವನಾ ರಾಮಣ್ಣ ಇಂಟರ್ವ್ಯೂಯಲ್ಲಿ ಮಾತನಾಡಿರುವಂಥದ್ದು ಸ್ನೇಹಿತರೆ. ಸೊ ಹಾಗಾಗಿ ಎಲ್ಲೂ ಕೂಡ ದಾನಿ ಯಾರು ಅನ್ನುವಂಥ ಆತನ ಹೆಸರಾಗಿರ್ಬೋದು, ಆತನ ಹಿನ್ನೆಲೆ ಆಗಿರ್ಬೋದು ಯಾವುದೂ ಕೂಡ ಹೇಳಿಲ್ಲ. ಬದಲಾಗಿ ದಕ್ಷಿಣ ಭಾರತದವರು ಅನ್ನುವಂಥ ವಿಚಾರವನ್ನು ಹೇಳ್ಕೊಂಡಿದ್ದಾರಷ್ಟೇ. ಸೊ ಸ್ನೇಹಿತರೆ, ಭಾವನಾ ರಾಮಣ್ಣ IVF ಮುಖಾಂತರ ಈಗ ತಾಯಿಯಾಗಿದ್ದಾರೆ. ಸೊ ಗಂಡ ಇಲ್ಲ ಅಥವಾ ಯಾವುದೇ ಪ್ರೀತಿ ಪ್ರೇಮ ಏನೂ ಇಲ್ಲದೆ IVF ಮುಖಾಂತರ, ತಂತ್ರಜ್ಞಾನದ ಮುಖಾಂತರ ಈಗ ತಾಯಿ ಆಗ್ತಿರುವಂಥದ್ದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.